ಹೊನ್ನಾವರದ ರಾಮತೀರ್ಥದಲ್ಲಿರುವ ಶ್ರೀ ಸದ್ಗುರು ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳ ಪಾದುಕಾ ಮಂದಿರದ ಪ್ರತಿಷ್ಠಾಪನಾ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಉಡುಪಿಯ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪಾದುಕಾ ಮಂದಿರಕ್ಕೆ ಆಗಮಿಸಿ ಆಶೀರ್ವಚನ ನೀಡಿದರು. ದತ್ತಾತ್ರೇಯನ ಅವತಾರ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು ದೇಹತ್ಯಾಗ ಮಾಡಿ 50 ವರ್ಷಗಳಾದವು. 13 ವರ್ಷಗಳಿಗೂ ಹೆಚ್ಚು ಕಾಲ ಶ್ರೀಧರರ ಜೊತೆಗಿದ್ದು ಅವರ ಸೇವೆ ಮಾಡಿಕೊಂಡಿದ್ದ ಹೊನ್ನಾವರದ ಜನಾರ್ದನ್ ರಾಮದಾಸಿ ಮತ್ತು ಸಿದ್ದಾಪುರದ ಜಾನಕಮ್ಮನವರು ಶ್ರೀಧರರು ಈ ಹಿಂದೆ ತಪಸ್ಸು ಮಾಡಿದ ದತ್ತಾತ್ರೇಯ ಮೂರ್ತಿ ಮತ್ತು ಔದುಂಬರ ವೃಕ್ಷವನ್ನು ನೆಟ್ಟ ರಾಮತೀರ್ಥಕ್ಕೆ ಬಂದು ಪಾದುಕಾಶ್ರಮ ಸ್ಥಾಪಿಸಿ 50 ವರ್ಷಗಳಾದವು. ಈ 50 ವರ್ಷಗಳ ಅವಧಿಯಲ್ಲಿ ಜನಾರ್ದನ್ ರಾಮದಾಸಿ ಮತ್ತು ಜಾನಕಮ್ಮನವರು ಶ್ರೀಧರರ ಇಚ್ಛೆಯಂತೆ ಅವರ ಚಿಂತನೆ ಮತ್ತು ಪ್ರವಚನಗಳನ್ನು ಧ್ವನಿಮುದ್ರಿಸಿಕೊಂಡಿದ್ರು. ಶ್ರೀಧರರ ಆದೇಶದಂತೆ ಇವುಗಳನ್ನು ಕೃತಿ ರೂಪದಲ್ಲಿ ಮುದ್ರಿಸುವ ಸಂಕಲ್ಪ ಕೈಗೊಂಡು ಕನ್ನಡ, ಮರಾಠಿಗಳಲ್ಲಿ ತಲಾ 15 ಪುಸ್ತಕಗಳನ್ನು ಮತ್ತು ಇಂಗ್ಲಿಷ್ನಲ್ಲಿ ಶ್ರೀಧರ ಚರಿತ್ರೆಯನ್ನು ಪ್ರಕಟಿಸಿದ್ದಾರೆ. ಶನಿವಾರ ರಾಮತೀರ್ಥದ ಶ್ರೀಧರ ಪಾದುಕಾಶ್ರಮದ ಸುವರ್ಣ ಮಹೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು. ರಾಜ್ಯವಷ್ಟೇ ಅಲ್ಲ, ಪುಣೆ, ಮಹಾರಾಷ್ಟ್ರದಿಂದ ಆಗಮಿಸಿದ್ದ ಭಕ್ತರು ಶ್ರೀಧರರ ಪಾದುಕೆಗೆ ಪೂಜೆ ಸಲ್ಲಿಸಿ ಪುನೀತರಾದರು. ಬಳಿಕ ಭಕ್ತರಿಗೆ ಅನ್ನ ಪ್ರಸಾದವನ್ನು ವಿತರಿಸಲಾಯಿತು. ಮಧ್ಯಾಹ್ನ 3:30ಕ್ಕೆ ಅಯೋಧ್ಯೆ ಶ್ರೀರಾಮ ಮಂದಿರದ ಟ್ರಸ್ಟಿಗಳಾದ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಆಗಮಿಸಿ ಆಶೀರ್ವಚನ ನೀಡಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.